ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಈ ಪ್ರಪಂಚವೇ ಒಂದು ರಂಗಮಂದಿರ ಇದ್ದಂತೆ, ಇಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಎನ್ನುವ ಕಾನ್ಸೆಪ್ಟ್ ಇಟ್ಟುಕೊಂಡು ಬರುತ್ತಿರುವ ಚಿತ್ರ ರಂಗಮಂದಿರ. ಶಾಹುರಾಜ್ ಸಿಂಧೆ ನಿರ್ದೇಶಿಸುತ್ತಿರುವ ರಂಗಮಂದಿರದ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದೆ. ಇದೊಂದು ಅಪ್ಪಟ ಲವ್ ಸ್ಟೋರಿಯಾಗಿದ್ದು ಎಲ್ಲ ಪಾತ್ರಗಳಿಗೂ ಪ್ರಾಮುಖ್ಯತೆ ಇರುವ ಚಿತ್ರ. ಚಿತ್ರದಲ್ಲಿ ಆಶಿಕಾ ರಂಗನಾಥ್ ಒಂದು ಮುಗ್ಧ ಹುಡುಗಿಯ ಪಾತ್ರ ಮಾಡಿದ್ದಾರೆ. ಚಿತ್ರದ ಕತೆಗೆ ಬಹುತೇಕ ತಿರುವು ಕೊಡುವ ಪಾತ್ರ. ಕಡಿಮೆ ಸಮಯದಲ್ಲೇ ಒಳ್ಳೆ ಪಾತ್ರಗಳ ಮೂಲಕ ಕನ್ನಡಿಗರನ್ನು ತಲುಪಿದ ಆಶಿಕಾ ಶರಣ್ ಜೊತೆ ಚುಟು ಚುಟು ಅಂತೈತೆ ಹಾಡಿನ ಮೂಲಕ ಯುವಕರ ಹಾಟ್ ಫೇವರೇಟ್ ನಟಿಯಾದರು. ರ್ಯಾಂಬೋ 2 ಹಾಗೂ ತಾಯಿಗೆ ತಕ್ಕ ಮಗ ಚಿತ್ರಗಳಲ್ಲಿ ತುಸು ಹೆಚ್ಚೇ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಆಶಿಕಾಗೆ ಇಲ್ಲಿ ಬೇರೆ ರೀತಿಯ ಪಾತ್ರ ಸಿಕ್ಕಿದ ಖುಷಿಯಲ್ಲಿದ್ದಾರೆ. ರಂಗಮಂದಿರದ ನಂತರ ಶರಣ್ ಜೊತೆ ಮತ್ತೊಮ್ಮೆ ನಟಿಸುತ್ತಿದ್ದು ಅವತಾರ ಪುರುಷ ಚಿತ್ರ ಒಪ್ಪಿಕೊಂಡಿದ್ದಾರೆ. ರಂಗಮಂದಿರ ಚಿತ್ರದ ಟೀಸರ್ ಆಗಲೇ ಬಿಡುಗಡೆಯಾಗಿದ್ದು ಅದರಲ್ಲಿನ ಆಶಿಕಾ ಮುಗ್ಧತೆ, ಸೌಂದರ್ಯ, ನಿದ್ದೆಗೆಡಿಸುವಂತ ಅವಳ ನೋಟ, ಹಾವ ಭಾವ, ಮೈಮಾಟ ಎಲ್ಲರನ್ನೂ ಸೆಳೆಯುವಂತ ಈ ಸುಂದರ ಬೆಡಗಿ ಸದ್ಯದ ಚಂದನವನದ ಗಂಧರ್ವ ಕನ್ಯೆ. ರಂಗಮಂದಿರದಲ್ಲಿ 80ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ. ಪ್ರವೀಣ್ ತೇಜ್, ಆಶು ಬೇದ್ರಾ ನಾಯಕರಾಗಿ, ಆಶಿಕಾ ರಂಗನಾಥ್, ಶ್ರುತಿ ಪ್ರಕಾಶ್ ನಾಯಕಿಯರಾಗಿ ನಟಿಸುತ್ತಿರುವ ಈ ಪಕ್ಕಾ ಲವ್ ಸ್ಟೋರಿ ಚಿತ್ರದಲ್ಲಿ ರಂಗಾಯಣ ರಘು, ತಬಲಾ ನಾಣಿ, ಅವಿನಾಶ್, ಅನುಪಮ ಗೌಡ ಇನ್ನೂ ಹಲವು ಕಲಾವಿದರಿದ್ದಾರೆ. ಸಂದರ್ಶನವೊಂದರಲ್ಲಿ ನಿರ್ದೇಶಕರೇ ಹೇಳಿದ ಪ್ರಕಾರ ರಂಗಮಂದಿರದಲ್ಲಿ 2 ಕತೆಗಳು ಮೂಡಿಬರಲಿವೆ. ಕತೆ ಎಲ್ಲ ವರ್ಗದ ಜನರಿಗೂ ಹಿಡಿಸುವಂತಿದೆ. ಒಂದು ನಾಟಕದಲ್ಲಿ ಬರುವ ವಿಭಿನ್ನ ಪಾತ್ರಗಳ ಥರ ಎಲ್ಲ ಪಾತ್ರಗಳು ಸೊಗಸಾಗಿ ಮೂಡಿಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೊಸದೊಂದು ಕತೆ ಹಿಡಿದು ದೊಡ್ಡ ತಾರಾಗಣದೊಂದಿಗೆ ಚಿತ್ರ ಮಾಡುತ್ತಿರುವ ನಿರ್ದೇಶಕರಿಗೂ ಹಾಗೂ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋ ನೀವೇ ಮೊದಲು ನೋಡಲು ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ.